ನಮಸ್ತೆ ಧರ್ಮರತಾಯ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದು ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ಸಮ್ಮರ್ ಬಂದಾಗ ಇದು ಮಾಡಲೇಬೇಕು. ಇದಿಲ್ಲ ಅಂದರೆ ಸಮ್ಮರ್ ಕಂಪ್ಲೀಟೇ ಆಗಲ್ಲ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸಮ್ಮರ್ಗೆ ಬಿಸಿ ಇರೋದ್ರಿಂದ ತಂಪಾಗಿರೋದೇ ಊಟ ಮಾಡಬೇಕು. ಕುಕುಂಬರ್ ಇದೆಯಲ್ಲ, ಸ್ಕಿನ್ ಡಿಹೈಡ್ರೇಷನ್ ಆಗಲಾರ್ದಂಗೆ ನೋಡ್ಕೊತಿದ್ವಿ. ಕುಕುಂಬರಲ್ಲಿ 90% ವಾಟರ್ ಇರುತ್ತೆ. ಓಕೆ, ಚಿಕ್ಕ ಮಕ್ಕಳಿಗೂ ಇದೇ ರೀತಿ ಹೆಲ್ದಿಯಾಗಿ ಮನೆಯಲ್ಲಿ ಹ್ಯಾಬಿಟ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಲ್ಲರೂ ತಿನ್ಬೋದು. ಸಮ್ಮರ್ ಇರೋದ್ರಿಂದ ಈ ಥರ ಡಿಶ್ಶೇ ಊಟ ಮಾಡಬೇಕು. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಹಾಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ, ಪಾತ್ರೆ ಇಟ್ಕೊಂಡು ಸ್ವಲ್ಪ ಜೀರಿಗೆ, ಓಕೆ, ಒಂದು 6ರಿಂದ 7 ಮೆಂತ್ಯಕಾಳು, ನೆಕ್ಸ್ಟ್ ಒಂದು 5ರಿಂದ 6 ಮೆಣಸು. ಓಕೆ, ಮೆಣಸು ಹಾಕ್ಕೊಂಡೆ. ಓಕೆ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಅಷ್ಟೇ. ಕ್ವಾಂಟಿಟಿ ಜಾಸ್ತಿ ಕಡಿಮೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಜನದ ಮೇಲೆ ಹೋಗುತ್ತೆ, ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ಚೆನ್ನಾಗಿ ಹುರ್ಕೋದು. ಓಕೆ, ಇಷ್ಟು ಸಾಕು ಅನಿಸುತ್ತೆ. ಓಕೆ, ಇದಾಗ ಧನಿಯಾ ಏನು ಉಪಯೋಗಿಸಿಲ್ಲ, ಧನಿಯಾ ಬೇಡ. ಎಲ್ಲ ಹುರ್ಕೊಂಡಿರೋದು ಇದ್ರಾಗ ಮಿಕ್ಸಿ ಜಾರ್ನಾಗ ಹಾಕ್ಕೋಬೇಕು. ಓಕೆ, ಇದಕ್ಕೆ ಮಿಕ್ಸಿ ಜಾರ್ನಾಗೆ ನೆಕ್ಸ್ಟ್ ಸ್ವಲ್ಪ ಹಸಿ ಖಾರ ಹಾಕ್ಕೋಬೇಕು. ಓಕೆ, ಹಸಿ ಖಾರ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ. ಓಕೆ, ಚಿಪ್ಪೆ ಸಮೇತ ಹಾಕ್ಬೋದು, ಹಂಗೆ ಹಾಕ್ಬೋದು, ಅಂತಂದರೆ ನೆಕ್ಸ್ಟ್ ಸ್ವಲ್ಪ ಶುಂಠಿ ಹಾಕ್ಕೊಳ್ತೀನಿ. ಸ್ವಲ್ಪ ಶುಂಠಿ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಓಕೆ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಹಾಕ್ಕೊಂಡು, ಓಕೆ, ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ದಪ್ಪ ಉಪ್ಪು ಯೂಸ್ ಮಾಡೋದು ಜಾಸ್ತಿ, ನೈಸ್ ಉಪ್ಪು ಎಲ್ಲ ಯೂಸ್ ಮಾಡಲ್ಲ, ಅಡುಗೆ ಟೇಸ್ಟ್ ಬರಲ್ಲ ಅಂತ. ಓಕೆ, ನೆಕ್ಸ್ಟ್ ನೋಡಿಕೊಂಡು ಸಾಲ್ಟ್ ನೋಡ್ಕೊಂಡು ಹಾಕೋಬೋದು. ಓಕೆ, ನೆಕ್ಸ್ಟ್ ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ನೀರೇನು ಹಾಕೋದೇನು ನೆಸೆಸಿಟಿ ಇಲ್ಲ. ಓಕೆ, ಲಿಡ್ ಕ್ಲೋಸ್ ಮಾಡಿ ಇವಾಗ ಗ್ರೈಂಡ್ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಇಷ್ಟೇ ಸಾಕು, ಪೇಸ್ಟ್ ಇದ್ದರೆ ಸಾಕು. ನೀರಿಗೆಲ್ಲ ಏನು ಹಾಕೋದೆಲ್ಲ ಬೇಡ. ಓಕೆ, ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಮೊಸರು ಹಾಕೋಬೇಕು. ಓಕೆ, ಮೊಸರು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ, ಎಷ್ಟು ಜನಕ್ಕೆ ಮಾಡ್ತೀರಿ ಅದೆಲ್ಲ ಡಿಪೆಂಡ್ ಆಗುತ್ತೆ. ಓಕೆ, ಈ ಥರ ಮೊಸರು ಹಾಕ್ಕೊತ ಇರಬೇಕು. ಆಯಿತಾ, ಇನ್ನು ಬೇಕಂದ್ರೂ ಆ್ಯಡ್ ಮಾಡ್ಬೋದು. ಓಕೆ, ಏನು ತೊಂದರೆ ಇಲ್ಲ. ತೊಗೊಂಡಿದ್ದೀನಿ ಸೀಡ್ಲೆಸ್, ಜಾಸ್ತಿ ಏನು ಸೀಡ್ಸ್ ಇರೋಲ್ಲ. ಇದನ್ನು ಚೆನ್ನಾಗಿ ಸ್ಕಿನ್ ಎಲ್ಲ ಡಿಹೈಡ್ರೇಷನ್ ಎಲ್ಲ ಇದ್ರೂ ಎಲ್ಲ ರಿಕವರ್ ಆಗುತ್ತೆ. ಯಾಕಂದರೆ ಸಮ್ಮರ್ ಇರೋದ್ರಿಂದ ಈ ಸೌತೆಕಾಯಿನೇ ಚೆನ್ನಾಗಿದ್ರಲ್ಲಿ 90% ವಾಟರ್ ಇರುತ್ತೆ. ಓಕೆ, ಹಾಗಾಗಿ ಮೊಸರಲ್ಲಿ ಸೌತೆಕಾಯಿ ತುರಿದಿರೋದಲ್ಲ, ಸೌತೆಕಾಯಿ ತುರಿದಿರೋದು ಹಾಕ್ಕೋಬೇಕು. ಓಕೆ, ಕ್ವಾಂಟಿಟಿ ಜಾಸ್ತಿ ಕಡಿಮೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಗಟ್ಟಿ ಇರೋದಕ್ಕಿಂತ ಸ್ವಲ್ಪ ನೀರಿನ ಅಂಶ ಆಗಿದ್ರೇ ತುಂಬ ಚೆನ್ನಾಗಿ. ಓಕೆ, ಆಯಿತಾ. ಇದು ಶುಂಠಿ, ಬೆಳ್ಳುಳ್ಳಿ, ಹಸಿ ಖಾರ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಂತ್ಯಕಾಳು, ಮೆಣಸು ಎಲ್ಲ ಫ್ರೈ ಮಾಡಿ ಹಾಕಿರೋದೈತಲ್ಲ, ಇದನ್ನು ಹಾಕೋಬೇಕು ಈಗ ಮೊಸರಿಂದಕ್ಕೆ. ಓಕೆ, ಖಾರ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಲ್ಲ ಮನೆಯಲ್ಲಿ, ಹಾಗಾಗಿ ಖಾರ ನೋಡ್ಕೊಂಡು ಹಾಕೋಬೇಕು. ಇನ್ನೂ ಸದ್ಯಕ್ಕಂದರೆ ಆ್ಯಡ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇದು ಗಟ್ಟಿಗಿಂತ ನೀರು ಬಂದ್ರೇ ಚೆನ್ನಾಗಿರುತ್ತೆ. ಓಕೆ, ಒಂದು ಸ್ವಲ್ಪ ಎಣ್ಣೆ ಕಾಸೋಕಿಡಬೇಕು. ಸ್ವಲ್ಪ ಸಾಸಿವೆ, ಓಕೆ, ಸ್ವಲ್ಪ ಜೀರಿಗೆ. ಓಕೆ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅದು ಇದಾಗಲಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಒಣಮೆಣಸಿನ್ಕಾಯಿ. ಓಕೆ, ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಗೂ ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ನನ್ನ ಕಡೆ ಬಂದು ಹಿಂಗು ಪೌಡ್ರು ಇಲ್ಲ, ಲಿಕ್ವಿಡೇ ಇಲ್ಲ, ಹಿಂಗೆ ಈ ಥರ ಇದೆ, ಅದೇ ಹಿಂಗೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಓಕೆ, ಆಯಿತಾ. ಇವಾಗ ಇದು ಒಗ್ಗರಣೆನ ಮೊಸರಿಗೆ ಹಾಕೋಬೇಕು. ರೆಡಿ ಆಯಿತಾ.
ಇವಾಗ ನೀರು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊತ ಹೋಗಬೇಕು. ಓಕೆ, ತಿಳು ಬೇಕಂದರೆ ತಿಳು ಇರಲಿ, ಗಟ್ಟಿ ಬೇಕಂದರೆ ಇದೇ ರೀತಿ ಗಟ್ಟಿ ಬೇಕಂದರೆ ಗಟ್ಟಿ. ಓಕೆ, ಯಾವ ಥರ ಆದರೂ ಉಣ್ಬೋದು. ಸಮ್ಮರ್ ಇರೋದ್ರಿಂದ ವೆರಿ ಟೇಸ್ಟಿ, ಈಸಿ ಆ್ಯಂಡ್ ಹೆಲ್ದಿ ಆಗಿರುವಂಥ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡ್ಬೋದಾದಂಥ ರೆಸಿಪಿ ಇದು. ಓಕೆ, ಸಮ್ಮರ್ ಇದೆ ಅಂದರೆ ಕರ್ಡ್ ಬೇಕೇ ಬೇಕು ಕಂಪಲ್ಸರಿ.